ಸ್ವಾಗತ. ನಾನು ಪ್ರತುಷಾ ಮಹಾಲಕ್ಷ್ಮಿ. ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಇಲ್ಲವೇ ನಮ್ಮನ್ನ ಜೈಲಿಗೆ ಹಾಕಿ ಎಂದು ಆಗ್ರಹಿಸಿ ಸಿಐಟಿಯು ಪ್ರಾಂತ್ಯ ಕೂಲಿ ಕಾರ್ಮಿಕರ ಸಂಘ, ರೈತ ಸಂಘ ಹಾಗೆ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಬೃಹತ್ ಜೈಲೋ ಭರೋ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಇನ್ನು ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಕಾರ್ಪೊರೇಟ್ ನೀತಿಯನ್ನ ಖಂಡಿಸಿದ ಹೋರಾಟಗಾರರು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಭೂಸ್ವಾಧೀನ ತಡೆ ಹಾಗೆ ಉದ್ಯೋಗ ಭದ್ರತೆಯನ್ನು ಆಗ್ರಹಿಸಿದರು. ಪ್ರತಿಭಟನಾಕಾರರು ಡಿಸಿ ಕಚೇರಿಗೆ ನುಗ್ಗೋಕೆ ಯತ್ನಿಸಿದಾಗ ಪೊಲೀಸರು ಹಾಗೆ ಹೋರಾಟಗಾರರ ನಡುವೆ ತೀವ್ರ ನೂಕಾಟ, ತಳ್ಳಾಟ ನಡೆದಿದ್ದು. ಈ ವೇಳೆ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ, ಸಿಪಿಎಂ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ರೈತ ಸಂಘದ ಪ್ರತೀಶ್, ಲಕ್ಷ್ಮೀದೇವಮ್ಮ, ಸಿದ್ದಗಂಗಪ್ಪ, ಚನ್ನರಾಯಪ್ಪ, ಮುನಿಕೃಷ್ಣಪ್ಪ ಮತ್ತಿತರರು ಭಾಗವಹಿಸಿದರು. ವರ್ಷಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರ ಭೂಮಿಯನ್ನು ಅರಣ್ಯ ಭೂಮಿ ಅಂತೇಳಿ ಇವತ್ತು ರೈತರನ್ನು ಒತ್ತಾಯಿಸ್ತಾ ಇದ್ದಾರೆ. ಇವತ್ತು ಅರ್ಜಿ ನಂಬರ್ 57 ಹಾಕಿರ್ತಕ್ಕಂಥ ರೈತರು ಹಕ್ಕುಪತ್ರಕ್ಕಾಗಿ ಇವತ್ತು ವರ್ಷಾನುಗಟ್ಟ ಕಾಯ್ತಾ ಇದ್ದಾರೆ. ಇದುವರೆಗೂ ಹಕ್ಕುಪತ್ರ ಕೊಡಲಿಲ್ಲ. ಬಿಬಿಜಿ ಗ್ರಾಮ್ಜಿ ಸರಿಯಾಗಿ ಬಡವರಿಗೆ ಕೆಲಸ ಸಿಗ್ತಾ ಇಲ್ಲ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ನಿವೇಶನಗಳಿಲ್ಲ. ಕನಿಷ್ಠ ಕೂಲಿ ಕಾಯ್ದೆ ಜಾರಿ ಮಾಡ್ತಾ ಇಲ್ಲ. ಅಸಂಘಟಿತ ಕಾರ್ಮಿಕರನ್ನು ಕಾಯಂ ಮಾಡ್ತಾ ಇಲ್ಲ. ಅವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಹಾಗಾಗಿ ಈ ವಿಷಯಗಳ ಮೇಲೆ ಇವತ್ತು ಈ ಭಾರತ ದೇಶಾದ್ಯಂತ ಏನು ನರೇಂದ್ರ ಮೋದಿ ಸರ್ಕಾರ, ಡಿಕೆ ಶಿವಕುಮಾರ್ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಇವತ್ತು ಹೋಗ್ತಾ ಇರ್ತಕ್ಕಂಥ ವಿರೋಧಿಸಿ ಇವತ್ತು ಜೈಲು ಬರೋಣ ನಾವು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಅರೆಸ್ಟ್ ಆಗಬೇಕು, ನಾವು ಜೈಲಿಗೆ ಹೋಗ್ಬೇಕು, ನಾವು ಜೈಲಿಗೆ ಹೋಗಕ್ಕೆ ಸಿದ್ಧರಿದ್ದೀವಿ. ಅದಕ್ಕೆ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಇಲ್ಲಿ ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಪ್ರತಿಭಟನೆ ಸೇರಿಸಿ ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮಾತಾಡಬೇಕು ಅಂತ ಮನವಿ ಮಾಡ್ತೀವಿ. ಬರೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರೈತ ಕಾರ್ಮಿಕರೆಲ್ಲ ಐಕ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಈ ಜೈಲ್ ಬರೋ ಕಾರ್ಯಕ್ರಮದಲ್ಲಿ ರೈತರು, ಕಾರ್ಮಿಕರು ಮತ್ತೆ ಎಲ್ಲರನ್ನೊಳಗೊಂಡಂತಹ ಇವತ್ತು ಕಾರ್ಯಕ್ರಮವನ್ನ ಮಾಡಿದೀವಿ. ಇವತ್ತು ಏನು ಕಾರ್ಮಿಕರ ಸಂಹಿತೆಗಳನ್ನ ಜಾರಿ ಮಾಡಲು ಹೊರಟಿದ್ದಾರೆ, ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ಗ್ರಾಮ ಪಂಚಾಯಿತಿ, ಅಂಗನವಾಡಿ, ಬಿಸಿ ಊಟ ನೌಕರರ ಇವತ್ತೇನ್ ರೇಷನ್ ಕಾರ್ಡ್ ಅನ್ನ ವಾಪಸ್ ತೆಗಿತಾ ಇದ್ದಾರೆ, ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ರೈತರ ನೀತಿಗಳನ್ನ ಏನ್ ಜಾರಿ ಮಾಡಲು ಹೊರಡ್ತಾ ಇದ್ದಾರೆ, ಭೂ ಸ್ವಾಧೀನವನ್ನ ಮಾಡ್ಕೊಳ್ಳಲು ಹೊರಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ವಿರೋಧ ಮಾಡಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೈಲ್ ಬರೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ನಾವು ಸಾವಧಾನವಾಗಿ ಇವತ್ತು ಚಿಕ್ಕಬಳ್ಳಾಪುರದಿಂದ ರ್ಯಾಲಿ ಬಂದು ಶಾಂತಿಯುತವಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತು ಹೋರಾಟ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಒಳಗಡೆ ಬರ್ದಂಗೆ ಇವತ್ತು ಜನರಿಗೆ ಕಷ್ಟ ಆಗೋಂಗೆ ಇವತ್ತು ರಸ್ತೆ ತಡೆಯನ್ನ ಅವರೇ ಮಾಡಿಸಿದ್ದಾರೆ, ನಾವೆಲ್ಲ ಮಾಡಿರೋದು ಅವರೇ. ಎಷ್ಟು ಜನ ಪಾಲ್ಗೊಂಡಿದ್ರು ಮೇಡಮ್? ಇವತ್ತು ಸುಮಾರು ಸಾವಿರಾರು ಜನ ಭಾಗವಹಿಸಿದ್ರು. ರೈತರು, ಕಾರ್ಮಿಕರು ಮತ್ತೆ ಕೃಷಿ ಕೂಲಿ ಸಂಘಟನೆಯವರು, ಗ್ರಾಮೀಣ ಕಾರ್ಮಿಕರು ಎಲ್ಲರೂ ಒಳಗೊಂಡಂಗೆ ಇವತ್ತು ಭಾಗವಹಿಸಿದ್ವಿ. ಮೇಡಮ್, ಜೈಲಿಗೆ ತಾವೇ ಸ್ವಂತ ಹೋಗ್ತಾ ಇದ್ರಿ ಅಲ್ವಾ? ಏನ್ ಅನಿಸ್ತಿದೆ? ಹೆಮ್ಮೆ ಅನಿಸ್ತಿದೆ, ಹೇಗೆ ಅನಿಸ್ತಿದೆ? ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಯಾಕೆ ಅಂತಂದ್ರೆ ಇವತ್ತು ನಾವೇನು ದರೋಡೆ ಮಾಡಿ ಹೋಗ್ತಾ ಇಲ್ಲ, ಕೊಲೆ ಮಾಡಿ ಹೋಗ್ತಾ ಇಲ್ಲ, ಕಳ್ತನ ಮಾಡಿ ಜೈಲ್ಗೆ ಹೋಗ್ತಾ ಇಲ್ಲ. ಜನಸಾಮಾನ್ಯರ, ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಇವತ್ತು ನಾವು ಜೈಲ್ಗೆ ಹೋಗ್ತಾ ಇದ್ದೀವಿ. ಮತ್ತೊಂದು ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ ಆಗ್ತಿದೆಯಾ? ಹೌದು ಸರ್. ಇದೇ ರೀತಿ ಮುಂದುವರೆದ್ರೆ ಖಂಡಿತ ಪ್ರಾರಂಭ ಆಗ್ತದೆ. ಇಡೀ ದೇಶದಲ್ಲಿ ರೈತರು, ಕಾರ್ಮಿಕರು ದಂಗೆ ಹೇಳುವಂತಹ ದಿನಗಳು ದೂರ ಇಲ್ಲ ಸರ್. 219 ರೈತ ಸಂಘಟನೆಗಳು, 100 ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ಇಡೀ ದೇಶದ ಒಳಗಡೆ ಹಸಿರು ಮತ್ತು ಕೆಂಪು ಬಾವುಟಗಳು
ಒಂದಾಗಿ ಈ ಒಂದು ಭಾರತ ಸರ್ಕಾರದ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳನ್ನ ನಾವು ವಿರೋಧಿಸಿ ಇವತ್ತು ಹೋರಾಟವನ್ನ ನಡೆಸ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಇದು ಏನು ಕ್ವಿಟ್ ಇಂಡಿಯಾ ಚಳವಳಿ ಏನು ನಡೆದಿತ್ತು ಆವತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಕೆಲವೇ ಕಂಪನಿಗಳು ಇಡೀ ಭಾರತವನ್ನ ಆವರಿಸ್ಕೊಂಡಿದ್ದಾವೆ, ಪ್ರಪಂಚವನ್ನ ಆವರಿಸ್ಕೊಂಡು ರೈತರ ಕಾರ್ಮಿಕರ ಬದುಕನ್ನ ಹಿಂಡಿ ಇಪ್ಪೆ ಮಾಡ್ತಾ ಇದ್ದಾವೆ. ಇವತ್ತು ತೀವ್ರವಾದಂತ ಬರಗಾಲ ಬಂದಿದೆ. ಈ ಬರಗಾಲ ಜಿಲ್ಲೆ ಅಂತಾನೂ ಕೂಡ ಘೋಷಣೆ ಮಾಡ್ಲಿಲ್ಲ. ಇಲ್ಲಿಯ ರೈತರಿಗೂ ಕೂಡ ಯಾವುದೇ ರೀತಿಯ ನೀರಿರ್ಬೋದು, ರಸಗೊಬ್ಬರ, ಬೀಜಗಳು ಅದನ್ನ ಸರಬರಾಜು ಮಾಡ್ತಕ್ಕಂತ ಯಾವುದೇ ವ್ಯವಸ್ಥೆಗಳನ್ನ ಮಾಡಿಲ್ಲ. ಮತ್ತು ಕನಿಷ್ಠ ವೇತನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಘೋಷಣೆ ಮಾಡಿತ್ತು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಅದನ್ನ ತಡೆ ಹಿಡಿದಿದ್ದಾರೆ. ಇದರಿಂದ ರಾಜ್ಯದಲ್ಲಿ 1 ಕೋಟಿ ಕುಟುಂಬಗಳು ನಷ್ಟಕ್ಕೆ ಒಳಗಾಗಿದ್ದಾವೆ. ಇದೆಲ್ಲ ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕು ಅಂತ ಬಂದ್ವಿ. ಆದ್ರೆ ಪೊಲೀಸ್ನವರು ಡಿಸಿ ಗೇಟ್ ಅನ್ನು ಹಾಕಿ ನಮ್ಮನ್ನ ಒಳಗಡೆ ಬಿಡ್ಲಾರ್ದಂಗೆ ತಡೆದ್ರು. ನಾವು ಹೋರಾಟಗಾರರು, ನಮ್ಮ ಕೈಯಲ್ಲೇನು ಬಾಂಬ್ ಇರ್ಲಿಲ್ಲ, ನಮ್ಮ ಕೈಯಲ್ಲಿ ಯಾವುದೇ ಅಸ್ತ್ರಗಳಿರ್ಲಿಲ್ಲ. ನಾವಿವತ್ತು ನಮ್ಮ ಪ್ರತಿಭಟನೆಯನ್ನ ದಾಖಲಿಸಲಿಕ್ಕೆ ಬಂದಿದ್ದು. ಆದ್ರೆ ಡಿಸಿ ಆಫೀಸರ್ ಗೇಟ್ ಅನ್ನು ಹಾಕಿ ಬಿಸಿಲನ್ನ ಇವತ್ತು ಒಣಗಿಸಿ ಇವತ್ತು ನಮ್ಮೆಲ್ಲರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಬಂಧನಗಳಿಗೆ ನಾವೇನು ಕೂಡ ಎದುರೋದಿಲ್ಲ. ಯಾವುದೇ ಸರ್ಕಾರದ ಬಂಧನಗಳು, ಗೋಳಿಬಾರುಗಳು ಅಥವಾ ಲಾಠಿ ಚಾರ್ಜ್ಗಳಿಗೆ ಈ ಕೆಂಪಾವುಟ, ಹಸಿರು ಬಾವುಟ ಯಾವುದು ಕೂಡ ಎದುರಲ್ಲ. ಹಾಗಾಗಿ ಇವತ್ತು ನಾವಿಟ್ಟಿರುವಂತ ಡಿಮ್ಯಾಂಡ್ಸ್ ಏನಿದಾವೆ ಅದನ್ನ ಸರ್ಕಾರ ಪರಿಶೀಲಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಕ್ವಿಟ್ ಇಂಡಿಯಾ ಚಳವಳಿಗೆ ಗಾಂಧಿಯನ್ನು ಆಡಿದಂತಹ ಮಹಾತ್ಮ ಗಾಂಧೀಜಿಯವರು ಮಾಡು ಅಥವಾ ಮನೆ ಎಂಬತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟಿದ್ದರು. ಆ ಘೋಷಣೆಯನ್ನ ಯಾರ ವಿರುದ್ಧ ಕೊಟ್ಟಿದ್ದು ಅಂತಂದ್ರೆ, 2ನೇ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ಏನು ಬ್ರಿಟಿಷರ ಆಳ್ವಿಕೆ ನಮ್ಮನ್ನ ಆವರಿಸಿಕೊಂಡಿತ್ತು, ಆ ಬ್ರಿಟಿಷರು ನಮ್ಮ ರೈತರು ಬೆಳೆದಂತ ಬೆಳೆಯನ್ನ ಲೂಟಿ ಹೊಡಿತಾ ಇದ್ರು. ನಮ್ಮ ಕಾರ್ಮಿಕರು ದುಡಿದಂತಹ ಉತ್ಪಾದನೆಯನ್ನ ಅವರು ಲೂಟಿ ಹೊಡಿತಾ ಇದ್ರು. ದೇಶದಲ್ಲಿ ಹಸುವಿನ ಪ್ರಮಾಣ ಹೆಚ್ಚಾಗಿತ್ತು, ನಿರುದ್ಯೋಗ ಹೆಚ್ಚಾಗಿತ್ತು, ಬೆಲೆ ಏರಿಕೆ ಹೆಚ್ಚಾಗಿತ್ತು, ಜನರ ಜೀವನ ತತ್ತರಿಸುವಂತಾಗಿತ್ತು. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರನ್ನು ಈ ನಾಡು ಬಿಟ್ಟು ತೊಲಗಿಸಬೇಕು ಅಂತೇಳಿ ಇಡೀ ಭಾರತ ದೇಶ ಒಂದಾಗಿ ಹೋರಾಟಕ್ಕೆ ಇಳಿದಂತ ದಿವಸ ಆಗಸ್ಟ್ 8, 1942. ಅದರ ಒಂದು ಪ್ರೇರಣೆಯಿಂದ ಇವತ್ತು ಮತ್ತೆ ನಮ್ಮ ದೇಶಕ್ಕೆ ಅಂಥದ್ದೇ ಒಂದು ಸಂದರ್ಭ ಒದಗಿ ಬಂದಿದೆ. ನಮ್ಮ ದೇಶವನ್ನು ಆಗ ಬ್ರಿಟಿಷ್ ಒಬ್ಬ ಆಳ್ವಿಕೆ ಮಾಡಿದ್ರೆ, ಈಗ ಕಾರ್ಪೊರೇಟ್ ಕಂಪನಿಗಳ ಹೆಸರಿನಲ್ಲಿ ಅನೇಕ ದೇಶದವರು ಇವತ್ತು ನಮ್ಮನ್ನ ದೌರ್ಜನ್ಯ ಮಾಡಿ ನಮ್ಮ ಹಣವನ್ನ, ನಮ್ಮ ಉತ್ಪಾದನೆಯನ್ನ, ನಮ್ಮ ಸಂಪಾದನೆಯನ್ನ, ನಮ್ಮ ನೈಸರ್ಗಿಕ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಉದಾಹರಣೆಗೆ 1931ರಲ್ಲಿ